ಮೊನ್ನೆ ಒಂದು ಸೆಕೆಂಡ್ ಆಯ್ತು. ಈಗ ನೋಡಿ ಯಾರ್ದು ಕನ್ಫ್ಯೂಷನ್ ಏನು ಬೇಡ. ಎಲ್ಲ ಒಂದು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ, ಸದನ ನಡೆಯುವಂಥ ಸಂದರ್ಭದಲ್ಲಿ ಇಂಥ ಚರ್ಚೆಗಳು ಆ ವಿಚಾರ ಬರ್ತದೆ. ಬಂದ ಕೆಲವು ಪ್ರೀತಿಯಿಂದ ಬಂದ ಮತ್ತು ಜೋರಲ್ಲಿ ಮಾತಾಡ್ತಾರೆ. ಅದನ್ನೇ ಬಹುಶಃ ನಾವೇನು ವ್ಯವಸ್ಥಿತೇವೆ ಅದೆಲ್ಲವೂ ಕೂಡ ಒಂದು ಆತ್ಮೀಯತೆ ಮತ್ತು ಪ್ರೀತಿ ವಿಶ್ವಾಸದ ಆಗುವಂಥ ಚರ್ಚೆಗಳು, ವಿಚಾರಗಳು. ನಮಗೆ ಒಂದು ಸಂವರ್ಧಿತವಾಗಿ ನಮಗೆ ಸದನ ನಡಿಬೇಕು. ಆದಾಗ ನಾನು ಆಡಳಿತ ಬಗ್ಗೆ ನಿಮಗೆ ಜಾಸ್ತಿ ಹೆಚ್ಚಿನ ಜವಾಬ್ದಾರಿ ಇದೆ. ಆದ ಕಾರಣ ನಿಯಮಕ್ಕೆ ಅನುಗುಣವಾಗಿ ಎಲ್ಲರೂ ಕೂಡ ಸಹಕರಿಸಿಕೊಂಡು ಬಹುಶಃ ಉತ್ತಮವಾದ ಒಂದು ಸೌಹಾರ್ದ ರೀತಿಯಿಂದ ಒಂದು ಸದನ ನಡೆಸಲಿಕ್ಕೆ ತಮ್ಮೆಲ್ಲ ಸಂಪೂರ್ಣವಾದ ಸಹಕಾರ ಕೊಡೋದು ವಿಚಾರ ಮಾಡಿ. ಯಾಕಂದರೆ ಇಲ್ಲಿ ಮತ್ತೆ ನಮಗೆ ಕ್ವಶನ್ ಅವರ್ ತಗೊಳ್ಬೇಕು, ಕಾಲಿಂಗ್ ಅಟೆನ್ಷನ್ ಇದೆ. ಈಗ ಲಾಠಿ ಚಾರ್ಜ್ ಸಂಬಂಧಪಟ್ಟ ಹಾಗೆ ಮಾನ್ಯ ಗೃಹ ಸಚಿವರು ಅದಕ್ಕೆ ನಾನು ಹೇಳಿದ್ದೆ ಬೆಳಿಗ್ಗೆ ಕ್ವಶನ್ ಅವರ್ದ ನಂತರ ನಾವು ಚರ್ಚೆ ಮಾಡುವಂಥ ಬೇಡ ಈಗಲೇ ಕೊಡಿ ಅಂತ ಹೇಳಿದ್ರಿ. ಕೊಟ್ಟಂಥವ್ರು ಸ್ಟೇಟ್ಮೆಂಟ್ ಕೊಟ್ಟರು, ತಾವು ಕ್ಲಾರಿಫಿಕೇಷನ್ ಮಾಡಲಿ. ಬೆಳಿಗ್ಗೆ ಅವ್ರು ವಿಜಯ್ ಕಾಶ್ಯಪನ ಕೇಳಿದರು, ಅವ್ರು ಮಾತಾಡಿ ನೀವು ಸರಿ ಇಲ್ಲ ನಮ್ಗೆ ಕೂಡ ಮಾತಾಡ್ಬೇಕಂದ್ರೆ ನಾವು ಈಗ ಕೇಳ್ತಿದ್ದಾರೆ, ನಾವು ಉತ್ತರ ಕೊಡ್ತೇವೆ ಅಂತೇಳಿ ಅದಕ್ಕೆ ನಮ್ಮದು ನಾವು ಕೂಡ ಚರ್ಚೆ ಮಾಡ್ತೇವೆ ಅಂತೇಳಿ ಈ ಮಧ್ಯೆ ನಮ್ಮ ರೆವಿನ್ಯೂ ಸಚಿವರು ಕೂಡ ಮಾತಾಡಿದರು. ಸೊ ಅದಕ್ಕೆ ಇಲ್ಲಿ ವಿಚಾರಣೆ ಆಗ್ತದೆ. ನಾವು ಹೇಳಿದ್ದೇ ಆಗಬೇಕು, ನಾವು ಹೇಳಿದೆ ಆಗಬೇಕು ಆ ಭಾವನೆ ಯಾವುದು ಕೂಡ ಬೇಡ. ಹೆಚ್ಚು ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥ ವಿಚಾರಕ್ಕೆ ಮಾಡುವ. ಅದಕ್ಕೆ ಈಗ ತಾವು ಮಾತಾಡ್ತೀರಿ ಮತ್ತು ನಮ್ಮ ಯತ್ನಾಳ್ ಅದಂತ ಅಪ್ಪಾಜಿ ನಾಡಗೌಡರು, ಸಿ ಪಾಟೀಲ್ ನೆಕ್ಸ್ಟ್ ಮಾತಾಡಿ. ಹಾಗೆ ಎಲ್ಲ ಅಪೋಸಿಷನ್ ಲೀಡರ್ ಇವರೆಲ್ಲ ಬಂದು ಕೂತ್ಕೊಂಡು ಚರ್ಚೆ ಮಾಡಿ ಹೇಳಿದ್ದಾರೆ, ಕೊಡುವ. ಅದರ ಮಧ್ಯದಲ್ಲಿ ಅಪ್ಪಾಜಿ ನಾಡಗೌಡರು ಮತ್ತು ಸಿದ್ದು ಸವದಿ ಕೇಳಿದ್ದಾರೆ. ಸಿದ್ದು ಸವದಿ ನಮ್ಮ ಲಕ್ಷ್ಮಣ್ ಸವದಿ ಅವರು ಮಾತಾಡಿದ ನಂತರ ನಿಮ್ಮ ಅವಕಾಶ ಮಾಡಿಕೊಡುವ. ಮತ್ತು ಆದಷ್ಟು ಬೇಗನೆ ಇದನ್ನು ಮುಗಿಸಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಲಿಂಗಾಯತ ಸಮಾವೇಶ ಮೊನ್ನೆ 10ನೇ ತಾರೀಕು ಆಯಿತು. ಅತ್ಯಂತ ಶಾಂತಿಯುತವಾಗಿ ನಡೆದಂಥ ಈ ಸಭೆಯಲ್ಲಿ ಲಿಂಗಾಯತರ ಮೇಲೆ ಲಾಠಿ ಪ್ರಹಾರ ಆಗಿದೆ. ಈ ಲಾಠಿ ಪ್ರಹಾರ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ಜನತೆ, ವಿಶೇಷವಾಗಿ ಲಿಂಗಾಯತ ಸಮಾಜ, ಇಲ್ಲಿ ಕೂತಿರುವಂಥ ಎಲ್ಲ ಸದಸ್ಯರ ಹತ್ರ ನೋಡ್ತಾ ಇದೆ. ಯಾವ ಸದಸ್ಯರು ಲಿಂಗಾಯತರಿಗೆ ಬಿದ್ದಂಥ ಈ ಲಾಠಿ ಪೆಟ್ಟಿಗೆ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ, ಲಿಂಗಾಯತರ ವಿಷಯ ಬಂದಾಗ ಯಾವ ಸದಸ್ಯರು ಎದ್ದು ನಿಂತು ಅದಕ್ಕೆ ಅಡ್ಡು ಮಾಡ್ತಾ ಇದ್ದಾರಂತೆ ನೋಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ರಾಜ್ಯ ಇವತ್ತು ನಿಮ್ಮನ್ನು ನೋಡ್ತಾ ಇದೆ, ಲಿಂಗಾಯತರು ನಿಮ್ಮನ್ನು ನೋಡ್ತಾ ಇದ್ದಾರೆ. ನಾವು ಮಾಡ್ತಿರುವಂಥ ವಿಷಯದಲ್ಲಿ ನೀವು ಅನಾವಶ್ಯಕವಾಗಿ ಮಾತನಾಡಿ ಏನಾಯ್ತು ನಾವೇ ಮಾತಾಡ್ರಿ. ಮಾತಾಡ್ಲಿ, ಕೇಳುವಂತ ಭಾಷೆ ಮಾತಾಡ್ತಾರೆ, ನೋಡ್ತಾರಂತೆ, ಮಾಡ್ತಾರಂತೆ. ಎಲ್ಲ ಕೈಕಾಲು ಮುಡಿಸ್ಕೊಂಡವರು ನಾವು, ತಲೆ ಒಡಿಸ್ಕೊಂಡವರು ನಾವು, ರಕ್ತ ಬರೆಸ್ಕೊಂಡವರು ನಾವು. ನಮ್ಮ ನೋವು ನಮ್ಗೆ ಗೊತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ಸಮಾಜಕ್ಕಾದಂಥ ನೋವು, ಸಮಾಜದ ತೊಂದರೆ ಏನೈತಿ ಅದನ್ನ ರಾಜ್ಯದ ಜನತೆ ಮುಂದೆ, ನಿಮ್ಮ ಮುಂದೆ, ಸರ್ಕಾರದ ಮುಂದೆ ಇಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಐತಿ. ಆ ಜವಾಬ್ದಾರಿ ಕೆಲಸ ನಾವು ಇವತ್ತು ಸಮಾಧಾನದಿಂದ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ಎಲ್ಲ ಸದಸ್ಯರಲ್ಲಿ ವಿನಂತಿ ಮಾಡ್ತೀನಿ, ದಯಮಾಡಿ ಸಮಾಜದ ನೋವು ಏನಂತೆ ನೀವು ತಿಳ್ಕೊರಿ. ಯಾಕಂದ್ರೆ ಇದು ಕೇವಲ ಲಿಂಗಾಯತ ಸಮಾಜದ ನೋವಲ್ಲ, ಮರಾಠ ಸಮಾಜದ್ದು, ಒಕ್ಕಲಿಗರ ಸಮಾಜದ್ದು, ಬಂಟ ಸಮಾಜದ್ದು, ರೆಡ್ಡಿ ಸಮಾಜದ್ದು, ಕರ್ನಾಟಕದ 52% ಅಷ್ಟು ಜನಸಂಖ್ಯೆ ಇರುವಂಥ ಎಲ್ಲ ಸಮಾಜದ ನೋವು ಇದರಲ್ಲಿ ಅಡಗಿದೆ. ಹಾಗಾಗಿ ನಾನು ಈ ವಿಷಯದ ಬಗ್ಗೆ ಮಾತನಾಡಕ್ಕೆ ಇದ್ದಾಗ ದಯಮಾಡಿ ನಾನು ವಿನಂತಿ ಮಾಡ್ಕೊತೀನಿ, ನಮ್ಗೆ ಸಂಪೂರ್ಣವಾಗಿ ನೀವು ಟೈಮ್ ಕೊಡಬೇಕು, ಹಾಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡುವಂಥ ಅವಕಾಶ ಕೊಡಬೇಕಂತ ನಾವು ವಿನಂತಿ ಮಾಡಿಕೊಂಡು ನಾವು ಮಾಡ್ತಾ ಇದ್ದೇನೆ. ಮತ್ತು ಅದಕ್ಕೆ ನಮ್ಗೆ ಅರ್ಧ ನಡುವೆ ಮಾತಾಡಿದರೆ ಇದು ವಿಷಯಕ್ಕೆ ನ್ಯಾಯ ಸಿಗುವುದಿಲ್ಲ. ಹಾಗಾಗಿ ನೀವು ಪೂರ್ತಿ ನ್ಯಾಯನ ಇದಕ್ಕೆ ಕೊಡಬೇಕಂತ ನಾನು ಮಾಡ್ಕೊತೇನೆ.